ಹರ್ಮುಜ್ ಜಲಸಂಧಿ ಬಹುಶಃ ವಿಶ್ವದ ಅತ್ಯಂತ ಪ್ರಮುಖ ತೈಲ ಚೋಕ್ ಪಾಯಿಂಟ್ ಆಗಿದೆ. ಇರಾನ್ ಮತ್ತು ಓಮನ್ ನಡುವೆ ಇರುವ ಇದು ಪರ್ಷಿಯನ್ ಕೊಲ್ಲಿಯಿಂದ ತೆರೆದ ಸಾಗರಕ್ಕೆ ಇರುವ ಏಕೈಕ ಸಮುದ್ರ ಮಾರ್ಗವಾಗಿದ್ದು, ಪ್ರತಿದಿನ ಸುಮಾರು 20 ಮಿಲಿಯನ್ ಬ್ಯಾರೆಲ್ ತೈಲವನ್ನ ನಿರ್ವಹಿಸುತ್ತದೆ. ಅದು ವಿಶ್ವದ ತೈಲ ಮತ್ತು ಎಲ್ಎನ್ಜಿ ಪೂರೈಕೆಯ ಸುಮಾರು 20%. ತನ್ನ ಅಣು ಸೌಲಭ್ಯಗಳ ಮೇಲೆ ಇತ್ತೀಚಿನ ಯುಎಸ್ ದಾಳಿಗೆ ಪ್ರತಿಕಾರವಾಗಿ 2025 ಜೂನ್ 22ರಂದು ಇರಾನ್ನ ಸಂಸತ್ತು ಇದನ್ನ ಮುಚ್ಚಲು ಮತ ಚಲಾಯಿಸಿತು. ಆದರೆ ಅಂತಹ ಕ್ರಮಕ್ಕೆ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ಮತ್ತು ಅಯತೊಲ್ಲಾ ಖಮೇನಿಯಿಂದ ಅಂತಿಮ ಅನುಮೋದನೆ ಅಗತ್ಯವಿದೆ. ವಾಸ್ತವವಾಗಿ ಜಲಸಂಧಿ ಮುಚ್ಚಿದರೆ ತೈಲ ಬೆಲೆಗಳು ಹೆಚ್ಚಾಗಬಹುದು. ಬ್ರೆಂಟ್ ಕಚ್ಚಾ ತೈಲ ಈಗಾಗಲೇ ಸುಮಾರು 4% ರಷ್ಟು ಏರಿದೆ. ಬೆಲೆಗಳು ಒಂದು ಬ್ಯಾರೆಲ್ಗೆ $100 ದಾಟಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಯುಎಸ್ 5ನೇ ನೌಕಾಪಡೆ ಮತ್ತು ಮಿತ್ರ ರಾಷ್ಟ್ರಗಳು ಸ್ಥಳದಲ್ಲಿದ್ದು ಸಂಚರಣೆಯನ್ನ ಮುಕ್ತವಾಗಿರಿಸಿವೆ ಮತ್ತು ಈ ರಫ್ತುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಇರಾನ್ ಜಲಸಂಧಿಯ ಸ್ಥಗಿತಗೊಳಿಸುವಿಕೆಯು ತನ್ನ ದೇಶಕ್ಕೆ ಆರ್ಥಿಕ ಹೊಡೆತ ಉಂಟಾಗಬಹುದು ಅಂತ ತಿಳಿದಿದೆ. ಇಲ್ಲಿಯವರೆಗೆ ಸಾಗಣೆ ಮುಂದುವರೆದಿದೆ, ಆದರೆ ಎಲ್ಲರ ಕಣ್ಣುಗಳು ಹರ್ಮುಜ್ ಮೇಲೆ ಇವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜಾಗತಿಕ ಇಂಧನ ಮಾರುಕಟ್ಟೆಗಳು ಏರಿಳಿತಗೊಳ್ಳುತ್ತವೆ. ಹರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಅಪಾಯಕಾರಿ ತೈಲ ಜೀವನಾಡಿ.